ಆಂಧ್ರದ ಡ್ರಾಗಾವರಂ ಬಳಿ ಟಿಪ್ಪರ್ ಮತ್ತು ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಧಗನೆ ಹೊತ್ತಿ ಉರಿದಿದೆ ಖಾಸಗಿ ಬಸ್ಸು. 13 ಮಂದಿ ಸಜೀವ ದಹನ ಆಗಿದ್ದಾರೆ ಈ ಒಂದು ಘೋರ ದುರಂತದಲ್ಲಿ. ಇತ್ತೀಚೆಗೆ ಈ ಬೆಂಕಿ ಅವಘಡದಿಂದ ಬಸ್ಸು ಸುಟ್ಟೋಗ್ತಾ ಇರೋದು, 10-15 ಜನ ಸಜೀವ ದಹನ ಆಗ್ತಿರೋ ಘಟನೆಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಅವುಗಳನ್ನೇ ಇನ್ನೂ ಮರ್ತಿಲ್ಲ. ಒಂದಾದ ಮೇಲೆ ಒಂದು ಅಂತ ದುರಂತಗಳು ಸಂಭವಿಸ್ತಾ ಇದೆ ನೋಡಿ. ಇದೀಗ ಖಾಸಗಿ ಬಸ್ ಒಂದು ಹತ್ತು ಉರಿದಿದೆ ಧಗನೆ. ಇದು ಟಿಪ್ಪರ್ ಮತ್ತು ಖಾಸಗಿ ಬಸ್ ಡಿಕ್ಕಿಯಿಂದ ಆಗಿರೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಯಾವುದೋ ಸಿನಿಮಾ ಶೂಟಿಂಗ್ ಅಂತ ಅನಿಸ್ಬಿಡ್ತಾ ಇದೆ. ಅಷ್ಟರ ಮಟ್ಟಿಗೆ ಧಗನೆ ಹೊತ್ತಿ ಉರಿದಿದೆ ಈ ಖಾಸಗಿ ಬಸ್. 13 ಮಂದಿ ಸಜೀವ ದಹನ ಆಗಿದ್ದಾರೆ. 27 ಮಂದಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗಾಯಾಳುಗಳು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪ್ರಯಾಣಿಕರ ಸಾವಿನ ಸಂಖ್ಯೆ ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ. ಕೆಲವರು ಗಂಭೀರವಾಗಿದ್ದಾರೆ. ಬಸ್ ಮತ್ತು ಟಿಪ್ಪರ್ ಎರಡೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವುದನ್ನು ನೀವು ಗಮನಿಸ್ತಾ ಇರ್ಬೋದು. ಹೈದರಾಬಾದ್ನಿಂದ ಪಾಮೂರು ಕಡೆಗೆ ಸಂಚರಿಸ್ತಾ ಇದ್ದಂಥ ಬಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. 13 ಜನರು ಸಜೀವ ದಹನ ಆಗಿರೋದು. ಮಾರ್ಕಾಪುರಂ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಭೀಕರ ರಸ್ತೆ ಅಪಘಾತ ನೀವು ಗಮನಿಸ್ತಾ ಇರೋದು. ಮಾರ್ಕಾಪುರಂ ಮಂಡಲದ ರಾಘೇಪುರಂ ಬಳಿಯ ಕ್ವಾರಿಗಳಲ್ಲಿ ಖಾಸಗಿ ಟ್ರಾವೆಲ್ ಬಸ್ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿರೋದು. ಬೆಂಕಿ ಹೊತ್ಕೊಂಡು ಬಸ್ ಮತ್ತು ಟಿಪ್ಪರ್ ಸೆಕೆಂಡುಗಳಲ್ಲಿ ಸಂಪೂರ್ಣವಾಗಿ ಧಗಸಿದೆ. 13 ಜನರು ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ. ಚಂದು ಟ್ರಾವೆಲ್ಸ್ ಬಸ್ ತೆಲಂಗಾಣದ ನಿರ್ಮಲ್ನಿಂದ ಉದಯಗಿರಿಗೆ ಹೋಗ್ತಾ ಇದ್ದಂಥ ಬಸ್ ಇದು ಅಂತ ಗೊತ್ತಾಗ್ತಾ ಇದೆ. ಪ್ರತ್ಯಕ್ಷದರ್ಶಿಗಳು ಕೆಲವರು ನೋಡಿದವರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಗಾಯಿತು ಏನು ಎತ್ತ ಅಂತ. ಅದರಲ್ಲಿ 40 ಜನರು ಇದ್ದರು ಅಂತ ವರದಿ ಆಗಿದೆ. ಮಾರ್ಕಾಪುರಂ ಜಿಲ್ಲೆಯಲ್ಲಿ ಬೆಳಗಿನ ಜಾವ ನಡೆದಂಥ ಅವಘಡ ಇದು. ಬಸ್ನಲ್ಲಿ ಸುಮಾರು 40 ಪ್ರಯಾಣಿಕರು ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ ಸಾವನ್ನಪ್ಪಿದವರು ಯಾರು, ಏನು ಎತ್ತ, ಎಷ್ಟು ಮಹಿಳೆಯರು, ಎಷ್ಟು ಮಕ್ಕಳು, ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ನಿಜವಾಗ್ಲೂ ಕೂಡ ಈ ಥರದ್ದು ಘಟನೆಗಳು ನಮಗೆ ಅದರಿಂದ ಓವರ್ಕಮ್ ಮಾಡೋದು ಅಂತಾರಲ್ಲ, ಹೊರಗೆ ಬರೋದು ಕಷ್ಟ ಆಗುತ್ತೆ. 13 ಜನ 15 ಜನ ಜೀವಂತವಾಗಿ ಧಗಧಗಿಸೋದು ಬಸ್ನ ಒಳಗಡೆ ಒಂದು ಅಪಘಾತದಲ್ಲಿ ಅಂತಂದಾಗ ಯೋಚನೆ ಮಾಡಿ, ಯಾರ್ದು ತಪ್ಪು, ಏನಕ್ಕೆ ಈ ಥರದೊಂದು ಅವಘಡ ಸಂಭವಿಸ್ತು, ಏನಾಯಿತು. ಸುಟ್ಟು ಕರಕಲಾಗಿರೋ ದೇಹಗಳನ್ನು ಹೊರಗೆ ಕೂಡ ತೆಗೆದಿದ್ದಾರೆ, ಕಾರ್ಯಾಚರಣೆ ಮಾಡಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ. ಇಂಥ ದೃಶ್ಯಗಳನ್ನು ನೋಡೋದಕ್ಕೆ ಭಯ ಆಗತ್ತೆ, ಆತಂಕ ಆಗತ್ತೆ. ಇತ್ತೀಚೆಗೆ ಟ್ರಾವೆಲ್ ಮಾಡೋದು ಅಂದ್ರೇ ಭಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಹೈದರಾಬಾದಿಂದ ಪಾಮೂರು ಕಡೆಗೆ ಸಂಚರಿಸ್ತಾ ಇದ್ದಂಥ ಬಸ್ಸು ಅನ್ನೋದು ಗೊತ್ತಾಗಿದೆ. ಹೇಗಾಯಿತು ಈ ಅವಘಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇದು ಮಾರ್ಕಾಪುರಂ ಜಿಲ್ಲೆಯಲ್ಲಿ ಬೆಳಗಿನ ಜಾವ ಆಗಿರೋದು ರಸ್ತೆ ಅಪಘಾತ. ಖಾಸಗಿ ಟ್ರಾವೆಲ್ ಬಸ್ಸು ಟಿಪ್ಪರ್ಗೆ ಡಿಕ್ಕಿ ಹೊಡೆದಿರೋದು. ಟಿಪ್ಪರ್ ಬಸ್ ಕೆಳಗೆ ಬಿದ್ದಾಗ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ನಂತರ 10 ಪ್ರಯಾಣಿಕರು ಜೀವಂತವಾಗಿ ದಹನ ಆಗಿದ್ದಾರೆ. ಬಸ್ನ ಕೆಳಗಡೆ ಇಬ್ಬರು ಅಂತ ಹೇಳ್ತಾ ಇದ್ದಾರೆ. ಬಸ್ನಲ್ಲಿ ಒಟ್ಟು 40 ಪ್ರಯಾಣಿಕರಿದ್ದರು. 40 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದರು. ಭಾರಿ ಟ್ರಾಫಿಕ್ ಜಾಮ್ ಎಲ್ಲ ಉಂಟಾಗಿದೆ. ಈಗ ಅದನ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಈಗಾಗಲೇ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಮಾರ್ಕಾಪುರಂ ಜಿಲ್ಲೆಯಲ್ಲಿ ಸಂಭವಿಸಿದಂಥ ರಸ್ತೆ ಅಪಘಾತ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಈ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಘಾತ ವ್ಯಕ್ತಪಡಿಸಿದ್ದಾರೆ. అగో జనాలు
మొత్తం